ಮಾಡಿಕೊಡು. ನಿಮ್ಮ ಹೆಸರು ಮತ್ತು ಊರು ಹೇಳು. ಕಪ್ಪುಗಲ್ಲು. ನನ್ನ ಹೆಸರು ಸೂಗಮ್ಮ. ಕೋಟೆ ಬಸಮ್ಮನ ಮಗಳು. ಸರಿ, ಈಗ ನಮಗೆ ಫಸ್ಟ್ನೇ ವಿಡಿಯೋದಾಗ ಏನು ಅರ್ಥ ಆಯಿತು ಅಂದರೆ, ಈಗ ನಿಮ್ಮ ಅಪ್ಪರಿಗೆ ಒಂದು ಮದುವೆ ಆಗಿತ್ತು, ಇಬ್ಬರು ಅವಳಿ ಜವಳಿ ಹುಡುಗಿರು ಹುಟ್ಟಿದ್ರು. ಫಸ್ಟ್ ಅವ್ರ ಅಮ್ಮನೂ ಸತ್ತೋದ್ರು ಮತ್ತು ಅವರಿಬ್ಬರು ಮಕ್ಕಳು ಸತ್ತೋದ್ರು. ಈಗ ಮುಂದೆ ಏನಾಯಿತು ನಿಮ್ಮ ಅಪ್ಪರಿಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಕತೆ ಹೇಳೋಣ. ಮತ್ತೆ ಕನ್ಯೆ ಹುಡುಕಿ ಮದುವೆ ಮಾಡಿಕೊಳ್ಳಪ್ಪ ಅಂತ ಹೇಳ್ತಾರೆ ನಮ್ಮ ಊನವ್ರು. ಯಾರಿದ್ರು ನಿಮ್ಮ ಊರಂದ್ರೆ ಯಾವಾಗ? ಭದ್ರಮ್ಮವ್ವ, ಸೂಗಮ್ಮವ್ವ, ಬಸಮ್ಮವ್ವ ಮೂವರಿದ್ರು ಅವರು. ಇದ್ದರು. ಮಾಡ್ಕೊಳಪ್ಪ ಮತ್ತೆ ಏನು ಮಾಡಬೇಕು ಅಂತ ಹೇಳ್ಯಾರ. ಮತ್ತು ಆಗ್ಲೋಳಮ್ಮ ಮತ್ತೆ ಅಂತಂದು ಹೇಳಿ ಒಪ್ಪಿಗೆ ಕೊಟ್ಟಾನ ನಮ್ಮಪ್ಪ. ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ ಕನ್ಯೆ ನೋಡೋಕೆ ಹೋಗ್ಯಾರ. ಇವರೆಲ್ಲರ ಯಜಮಾನ್ರು ಅಲ್ಲೈತೇನು ಇಲ್ಲೈತೇನು ಅಂತ ಕನ್ಯೆ ಕೇಳ್ಯಾರ. ಯಾರನ್ನ ಬ್ರೋಕರ್ ಇದ್ದರು ಆಗಿನ ಕಾಲಕ್ಕೆ ಯಾರಿದ್ರೇನೋ ಹೇಳ್ಯಾರ. ಆದ ಮನೆಯಾಗ ಶಾಣಮ್ಮ ಅಂತ, ಅವ್ರ ಮನೆ ಹೆಸರು ಗೊತ್ತಿಲ್ಲ ನನಗೆ. ಆದ ಮನೆ ಶಾಣಮ್ಮ ಅಂತ ಇದ್ಲು. ಆಕಿನ ನೋಡೋಕೆ ಹೋಗ್ಯಾರ. ಆಕಿನ ನೋಡಿ ಎಲ್ಲರೂ ಒಪ್ಕೊಂಡು ಮಾತುಕತೆ ಮಾತಾಡ್ಕೊಂಡು ಅವಾಗ ಬಂದು ನಮಗೆ ಒಪ್ಪಿಗೆ ಐತೆ ಕೊಡ್ತೀರೇನೋ ಅಂತ ಕೇಳ್ಯಾರ ಇವರು. ಕೊಡ್ತು ಅಂತ ಹೇಳ್ಯಾರ ಅವರು. ಮಾತುಕತೆ ಮುಗಿಸ್ಯಾರ. ಬೆಳ್ಳಿ ಬಂಗಾರ ಸೀರೆ ಕುಂಸ ಇಷ್ಟು ಅಂತೇಳಿ ಮಾತುಕತೆ ಮುಗಿಸಿ ಮದುವೆ ಮಾಡ್ಯಾರ. ಸರಿ. ಮದುವೆ ಮಾಡ್ಕೊಂಡು ಬಂದಾಳ. ಅಂದ್ರೆ ಆದೋನಿಯಲ್ಲಿ ಮದುವೆ ಆಗಿದ್ದ ಇದು? ಆದೋನಿ ಮದುವೆ ಆಗಿ ಮತ್ತೆ ವಾಪಸ್ ಕಪ್ಪಗಲ್ಲಿ ಕರ್ಕೊಂಬಂದಾರ ಗಂಡನ ಮನೆ. ಕರ್ಕೊಂಬಂದಾರ. ಕರ್ಕೊಂಬಂದು ಮತ್ತೆ ಮನೆ ನಮ್ಮದು ಒಕ್ಕಲ್ತನ ಮನೆ, ದನ ಕರ ಏನಪ್ಪ ಮಜ್ಜಿಗೆ ಮಾಡಬೇಕು, ಎಮ್ಮೆ ಹಿಂಡ್ಬೇಕು, ಹೊಲಕ್ಕೆ ಬುತ್ತಿ ಕಟ್ಟಬೇಕು, ನೀರು ತರಬೇಕು, ಕುಟ್ಟಬೇಕು, ಬೀಸ್ಬೇಕು, ಎಲ್ಲ ನಮ್ಮ ಮನೆ ಕೆಲಸ ಅದು ಅವಾಗ. ಮತ್ತು ಈಕೆ ನಾವು ಹೊಸ್ದಾಗಿ ಬಂದಾಳ ಅಂತ ಈಕಿನ ಮನೆಯಾಗ ಬಿಟ್ಟು ಅವ್ರು ಆದಷ್ಟೆಲ್ಲ ಮಜ್ಜಿಗೆ ಮಾಡಿ ಎಮ್ಮೆ ಹಿಂಡಿ ಅಂಥವೆಲ್ಲ ಮಾಡ್ಕೊಂಡು ನಮ್ಮ ಅವನವರು ಬುತ್ತಿ ಕೂಡ ಮಾಡ್ಕೊಂಡು ಕಟ್ಕೊಂಡು ಹೋಗ್ಯಾರ. ಇನ್ನು ಉಳಿಕೆದ್ದು ಅಡಿಗೆ ಕೆಲಸ, ಮನೆ ಕಸ ಮುಸುರೆ ಏನಿದ್ದಿದ್ದು, ದನಕ್ಕೆ ನೀರು ಹಾಕೋದು, ಮೇವು ಹಾಕೋದು ಅವರೆಲ್ಲರೂ ಹೊಲ್ಕೋದ ಮಾಡ್ಯಾಳ. ಆಮೇಲೆ ಆಳುಗಳು ಬಂದು ಆಳುಗಳು ಮಾಡ್ತಿದ್ರು. ಆಳುಗಳು ಕೂಡ ಮಾಡ್ತಿದ್ರು. ಅವ್ರು ಇಲ್ದಾಗ ಈಗ ಮಾಡ್ಯಾಳ. ಒಂದು ವರ್ಷ ಪತ್ತದಾಳ ಹಂಗೆ ಇದ್ದಾಳ. ಆಕೆಗೆ ಇದು ಸರಿ ಬಂದಿಲ್ಲ. ಹಳ್ಳಿ ಊರೂ ಆಯ್ತು, ನಮ್ಮದು ಒಕ್ಕಲ್ತನ ಮನೆಯೂ ಆಯ್ತು. ಸ್ವಲ್ಪ ನಮ್ಮವನವ್ರು ಏನೋ ಮತ್ತು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸ್ವಲ್ಪ ಕಾಟ ಕೊಟ್ಟಿರ್ತಾರೆ ಆಗಿನ ಕಾಲದಾಗ. ಮತ್ತು ಆಕೆಗೆ ಸರಿ ಬಂದಿಲ್ಲ. ಸರಿ ಬರಲ್ದಾಗದು. ಮತ್ತು ಇವರು ಒಂದು ಸತ್ತಿ ಹೊಲಕ್ಕೆ ಹೋಗ್ಯಾರ. ನಮ್ಮ ಅವ್ವನವರು ನಮ್ಮ ಅಪ್ಪವರು ಎಲ್ಲರೂ ಬಿತ್ತಕ್ಕೆ ಹೋಗ್ಯಾರ. ಬಿತ್ತಕ್ಕೆ ಹೋಗಿದ್ದ ಸಮಯ ನೋಡಿ ಈಕೆ ನಾನು ಊರಿಗೆ ಹೋಗಿಬಿಡ್ಬೇಕು, ಇರಬಾರ್ದು, ಕೇಳಬಾರ್ದು ಹೋಗಿಬಿಡ್ಬೇಕಂತ ರೆಡಿ ಮಾಡ್ಕೊಂಡಾಳ. ರೆಡಿ ಮಾಡ್ಕೊಂಡು ನಮ್ಮ ಅವ್ವನವ್ರು ಆಲ್ಮಾರು ಬೀಗ ಅಲ್ಲೇ ಬಾಗಿಲಿಗೆ ಹಾಕಿರ್ತದ್ರಂತೆ. ಎಲ್ಲ ಬೀಗ ಹಾಕಿ ಅದೇ ಬಾಗಿಲಿಗೆ ಸಿಗಾಕಿರ್ತದ್ರಂತೆ. ದಿನ ನೋಡ್ಕೊಂಡಾಳ ಅದನ್ನಕ್ಕೆ. ಬೇಸಾಯ ತೊಳೆದು ಹೊಂದಿಕೆ ಐತೆ ಅಂತಂದೇಳಿ ಬೀಗ ತಗೊಂಡು ಬೆಳ್ಳಿ ರೂಪಾಯಿಗಳು ಅವಾಗ ಬೆಳ್ಳಿ ರೂಪಾಯಿ ಇಟ್ಟು ಬಂಗಾರ ಬೆಳ್ಳಿ ರೊಕ್ಕ ಓಡ್ ತಗೊಂಡಾಳ. ತನ್ನ ಸೀರೆ ಕೂಸು ಓಸು ಇಟ್ಕೊಂಡಾಳ. ಇಟ್ಕೊಂಡು ಎಲ್ಲ ಹೊಂದಿಕೆ ಮಾಡ್ಕೊಂಡು ಮಧ್ಯಾಹ್ನಕ್ಕೆ 12 ಗಂಟೆಗೆ ದಾರಿ ಬಿಟ್ಟಾಳ. ಅಂದರೆ ನಿಮ್ಮ ಕಪ್ಪಗಲ್ ಮನೆಯಿಂದ ಹೋಗ್ಬಿಟ್ಟಾಳ ಎಲ್ಲ ತಗೊಂಡು ಹೊಂಟಾಳ. ಅವ ಮನೆಗೆ ಯಾರು ಇದ್ದಿಲ್ಲ ಅಂದ್ರೆ ಈ ಥರ ಆಗ್ಬೇಕಾದ್ರೆ ಮನೆಗೆ ಆಳುಗಳು ಎಲ್ಲರೂ ಹೋಗ್ಬಿಟ್ಟಾರ. ಆ ಪರಿಸ್ಥಿತಿ ನೋಡಿನೇ ಮಾಡಿರೋದು. ಯಾರು ಇಲ್ಲದ ನೋಡೇ ಮಾಡ್ಯಾಳ ಆಕೆ. ಯಾರಿಲ್ಲ ಮನ್ಯಾಗ ಇವತ್ತು ಹೋಗ್ಬಿಡೋಣಂತ ರೆಡಿ ಮಾಡ್ಕೊಂಡಾಳ. ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಟ್ರಂಕ್ನ ಇಟ್ಕೊಂಡು ಅವಾಗ ನಮ್ಮ ಮನೆ ಬಗಲಾಗದ್ದು ಒಂದು ದಾರಿ ಇತ್ತು ಬಳ್ಳಾರಿಗೆ, ಶಾರ್ಟ್ ಕಟ್ ರೋಡ್ ಇತ್ತು. ಅದ್ರಾಗಲಿದ್ದ ಟ್ರಂಕ್ ತಗೊಂಡು ಓದ್ತಿದ್ಲಂತೆ. ಟ್ರಂಕ್ ತಗೊಂಡು ಓದಿದ್ರೆ ಬ್ಯಾಡ್ರು ಕುರುಬರು ಎಲ್ಲರೂ ಅಲ್ಲಿ ಬಸವಣ್ಣ ಕಟ್ಟೆ ತಕ್ಕ ಕುಂತವ್ರು ಗಂಡು ಮಕ್ಕಳು ಏನು ಪರ್ನ್ಗೊಂಡು ಏನು ಒಬ್ಬಾಕಿ ಓದ್ತಾಳಿ ಅಮ್ಮ, ಮನೆ ಮದುವೆ ಆಗೈತಿ, ವರ್ಷನ್ನಾಗಿಲ್ಲ ಏನು ಹಂಗೆ ಹೊಂಟಾಳ ಒಬ್ಬಾಕಿ, ಹಂಗೆಲ್ಲ ಕಳ್ಸೋದಿಲ್ಲ ಅವ್ರು ಒಬ್ಬೊಬ್ರನ್ನ ಅಂತಂದೇಳಿ ಮನೆ ತಕ್ಕ ಬಂದಾರ. ಒಬ್ಬರು ಮನೆ ತಕ್ಕ ಬಂದಾರ, ಬೀಗ ಹಾಕಿಲ್ಲ, ಸುಮ್ಮನೆ ಮುಂದಕ್ಕೆ ಮುಚ್ಚಳ ಬಾಕ್ಲಿ ಅಲ್ಲೆಲ್ಲಿ ಇದೇನೈತೆ ಅಂತಂದೇಳಿ ಅವಾಗ ಹೊಲಕ್ಕೆ ಹೊಡೆಗ್ಯಾರ. ಏನಪ್ಪ ಗೌಡ ಮತ್ತು ನಿನ್ನೇನು ಹಿಂಗೆ ಓದಿದ್ಲು ಮತ್ತು ಮನೆಗೆ ಕೂಡ ಬೀಗ ಹಾಕಿಲ್ಲ ಅಮ್ಮ, ಓದಿದ್ಲು, ನಾವು ನೋಡಿದ್ವಿ ಬಂದಿವಿ. ಹೆಂಗೆ ಓದ್ಲು? ಸಿರ್ವಾರ ದಾರಿ ಹಿಡ್ಕೊಂಡು ಓದ್ಲ ಅಮ್ಮ. ಸರಿ ಬಿಡ ಅಂತಂದೇಳಿ ಅವಾಗ ಗಳೆ ಬಿಟ್ಕೊಂಡು ಎಲ್ಲರೂ ಬಂದು ಮನೆಗೆ ಅವಾಗ ಅಲ್ಮಾರು ಬೀಗ ಪಾಗ ಎಲ್ಲ ತೆಗೆದ್ಬಿಟ್ಟಾಳ. ಊಟ ತಕೊಂಬಿಟ್ಟಾಳ. ರೊಕ್ಕ ಬಂಗಾರ ಅಲ್ಲಿ ಮಾಡ್ದಾಗ ಏನಿತ್ತು ಊಟ ತಕೊಂಡಾಳ. ಕೆಂಪೆಟ್ಟಿಗೆ ಬೀಗ ಇವ್ರ ತಗಿರ್ತಿತ್ತು. ಅದು ಎಲ್ಲಿ ಇರ್ತಿದ್ದಿಲ್ಲ. ನಮ್ಮಪ್ಪ ನಮ್ಮಮ್ಮನ ತಗೆ ನಮ್ಮವ್ನವ್ರ ತಗೆ ಇರ್ತಿತ್ತು. ಅದು ಸಿಕ್ಕಿಲ್ಲ. ಇದಿಟ್ಟು ಸಿಕ್ಕೈತಿ. ಇದಿಟ್ಟು ಸಿಕ್ಕಿದ್ದು ತಗೊಂಡು ಹೋಗ್ಬಿಟ್ಟಾಳ ಆಕಿ.
ಇನ್ನೇನಮ್ಮ ಎಲ್ಲ ತಗೊಂಬಿಟ್ಟಾಳ ಆಕಿ ಬೇಕಾದ ತಗೊಂಡು ಅಲ್ಮಾರ್ದಾಗ ಏನಿತ್ತು ಎಲ್ಲ ತಗೊಂಡು ಹೋಗ್ಬಿಟ್ಟಾಳ. ಹೋಗ್ಲಿ ಬಿಡಪ್ಪ, ಹೋದ್ರು ಹೋಗುವಲ್ಲ ಯಾಕ, ಆಕೆನ ಮತ್ತೆ ಕರ್ಕೊಂಬರೋದು ಬೇಡ, ನಾವು ಕರ್ಯಕ್ಕೆ ಹೋಗೋದು ಬೇಡಪ್ಪ ಅಂತ ನಮ್ಮಪ್ಪ ಹೇಳ್ಯಾರೆ. ಇಲ್ಲಮ್ಮ ನಾನು ಕರ್ಕೊಂಬೋದಲ್ಲ, ಆಕೆ ಬಂದರೂ ಕೂಡ ನಾನು ಕರ್ಕೊಂಬೋದಲ್ಲ ಅಂತ ನಮ್ಮಪ್ಪ ಅಂದಾನ. ಅಂದ್ರೆ ನೀವು ಅವಾಗೆ ವಿಷಯ ಗೊತ್ತಾಯ್ತಲ್ಲ, ಅವಾಗೆ ನೀವೇನು ಆಕೆ ಹಿಂದೆ ಹೋಗಿ ಹುಡ್ಕೋದಾಗ್ಲಿ ತಡೆಯೋದಾಗ್ಲಿ ಏನು ಮಾಡಿಲ್ಲ, ಇಲ್ಲ ಇಲ್ಲ ಗೊತ್ತಿದ್ರು ಕೂಡ ಹೋಗಕ್ ಬಿಟ್ಬಿಟ್ಟಿರ. ಹೇಳ್ ಕಳ್ಸಿದ್ರಂತೆ ನಮ್ಮಪ್ಪನವರು. ಆದವನಿಗೆ ಆದ್ವನಿಗೆ ಹೇಳ್ ಕಳ್ಸ್ಯಾರ. ಬಂದಾಳೇನು ಶಾಣಮ್ಮ ಅಂತ ಹೇಳ್ ಕಳ್ಸಿದ್ರಂತೆ. ಬಂದಾಳ, ಸರಿ ಬಂಗಾರ ಬಂದರೆ ನಿಮ್ಮ ಮನೆಗೆ ಇರಲೊಳಕ್ಕೆ, ನಾವೇನು ಕರ್ಕೊಂಬೋದಲ್ಲ ಅಂತೇಳಿ ಅದೇ ಬಂದ್ಬಿಟ್ಟಾರ. ಯಾರನ್ನ ಕಳಿಸ್ಯಾರ ಅವ್ರು ಹೇಳ್ಯಾರ. ಬಂದಾಳ ಅಂತಂದ್ಬಿಟ್ಟು ಸರಿ ಬಿಡ ಅಲ್ಲೇ ಇರ್ಲಕ್ಕೆ, ಕರ್ಕೊಂಬರೋದು ಬೇಡ ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಾರ ಇವರು. ಸುಮ್ಮನೆ ಆದ್ರೆ ಅವ್ರೇನು ಕೋರ್ಟಿಗೆ ನಮಗೆ ಅದಕ್ಕೆ ಕೊಡು ಇದಕ್ಕೆ ಕೊಡು ಭಾಗ ಕೊಡು ಅಂತ ಏನೋ ಇದೆಲ್ಲ ಆದ್ಮೇಲೆ ಮತ್ತೆ ಕೇಳಿದ್ಲಂತೆ. ಕೇಳಿದ್ರೆ ನಮ್ಮಪ್ಪ ಏನೋ ಕೋರ್ಟ್ನಾಗ ಏನೋ ರೊಕ್ಕ ಆಗ್ತದಂತೆ ಆಕಿಗೆ ವರ್ಷಕ್ಕ. ಡೈವರ್ಸ್ ಕೊಟ್ಬಿಟ್ಟ, ತಗೊಂಡಿರಿ ಕೋರ್ಟ್ನಾಗ. ಅವಾಗ ಡೈವರ್ಸ್ ಕೊಟ್ಟು ಎಲ್ಲ ಮಾಡಿ ಅವಾಗ ತಿಂಗಳಿಗೆ ಒಂದ್ಸಲ ಏನೋ ರೊಕ್ಕ ಆಗ್ತದಂತೆ ಕೋರ್ಟ್ನಾಗ. ಜೀವನಾರ್ಥ ಅಂತ ಕೊಡ್ತಿದ್ರು ಅವಾಗ. ಜೀವನಾರ್ಥಕ್ಕೆ ಕೊಟ್ಟಾನ ಆಕಿ. ಅದನ್ನ ಬಿಟ್ಟು ಮತ್ತೆ ನೀವೇನ ಮತ್ತೆ ಹೊಲ ಮನೆ ಅಂತ ಏನೋ ಕೊಟ್ಟಿದ್ರ? ಇಲ್ಲ ಬರೀ ದುಡ್ಡು ಹಾಕ್ತಿದ್ರ ಆಕಿಗೆ ಅಷ್ಟೇ? ಮತ್ತೆ ಆಕಿ ಬರ್ಲಿಲ್ಲ, ನಿಮ್ ಜೊತೆ ಮಾತಾಡ್ಲಿಲ್ಲ, ಅಲ್ಲಿಗೆ ಅದು ಮುಗೀತು. ಬಂದೇ ಇಲ್ಲ. ಇವರು ಕರೆಯಕ್ಕೆ ಹೋಗಿಲ್ಲ, ಆಕಿನೂ ಬಂದಿಲ್ಲ. ಆಕಿಗೆ ಜೀವನಾರ್ಥಕ್ಕೆ ಕೊಟ್ಬಿಟ್ಟಾರ ಅಷ್ಟೇ. ಇಲ್ಲಮ್ಮ, ಈಗ ನೀವು ಡೈವರ್ಸ್ ಅಂತ ಹೇಳಿದ್ರಲ್ಲ, ಅಂದ್ರೆ ಈಗ ಹೆಂಗೆ ನೀವೇ ಅಪ್ಲೈ ಮಾಡಿದ್ದ, ಇಲ್ಲ ನಿಮ್ಗೆ ಯಾರಾದ್ರೂ ಒಬ್ರು ಲಾಯರ್ ಇದ್ರೆ ಹೆಂಗಾಯ್ತದು ಡೈವರ್ಸ್? ಇಲ್ಲ, ಲಾಯರ್ ಅಂದ್ರೆ ನಮ್ಮ ಮನ್ಯಾಗ ಮನೆ ವಕೀಲ ಗುರಾಜರಾವ್ ಅಂತ. ಯಾರವರು? BK ಶ್ರೀನಿವಾಸ ಮೂರ್ತಿ ತಂದೆ. ಈಗಿನ BK ಶ್ರೀನಿವಾಸ ಮೂರ್ತಿ ಡಾಕ್ಟರ್ ತಂದೆ. ಅವಾಗ ನಮ್ಮ ಮನೆ ವಕೀಲ ಆತ ಗುರಾಜರಾವ್. ಆತ ಬಂದು ಆತ ಅಲ್ಲೆಲ್ಲ ಕೇಳಿ ಮಾಡಿದ್ರೆ, ಇಷ್ಟು ಮಾಡಪ್ಪ ಪರಂಗೌಡ, ಡೈವರ್ಸ್ ಕೊಟ್ಬಿಡು, ಮತ್ತೆ ಕೈಲಾದಷ್ಟು ರೊಕ್ಕ ಕೊಟ್ಬಿಡು, ಬಗೆಹರಿಸ್ಕೊಂಬಿಡು, ಅಂದ್ರೆ ನಿನ್ಗೆ ಇನ್ನೊಂದು ಮದುವೆ ಮಾಡ್ಕೊಬೇಕು, ಬೇಷ ಆತತಿ ಅಂತ ಹೇಳ್ಯಾನಾತ ವಕೀಲ. ಹೇಳಿ ಕೊಡಿಸಿ ಎಲ್ಲ ಮಾಡಿ ಬಗೆಹರಿಸ್ಬಿಟ್ಟಾರ. ಬಗೆಹರಿಸಂದ್ರೆ ಎಷ್ಟು ಕೊಟ್ಟರು? ಏನಾನ ನೆನಪದಾವ ದುಡ್ಡಿಂದ ಏನಾದ್ರು? 2,000. ಅಂದ್ರೆ ನೀವು ಪರಿಹಾರ ಅರ್ಥ ಅಂತ 2,000 ರೂಪಾಯಿ ಕೊಟ್ಟಾರ, ಕೋರ್ಟ್ನಾಗ ಕೊಟ್ಟಾನ. ಅಂದ್ರೆ ಇದು ಹೆಚ್ಚು ಕಡಿಮೆ 1940ರಿಂದ 45 ಒಳಗಾಗಿರೋ ಕತೆ. ಅವಾಗ ನೀವು ಡೈವರ್ಸ್ ಕೊಟ್ಟು ಮತ್ತೆ 2,000 ರೂಪಾಯಿ ದುಡ್ಡನ್ನು ಕೊಟ್ಟಿರಿ. ಕೊಟ್ಟಾರ. ಸೊ ಇಲ್ಲಿಗೆ ಏನಾಯ್ತು, ಅದು ಎರಡನೇ ಎಂತಿದು ಹೆಂಗೆ ಮದುವೆ ಆಯಿತು, ಮತ್ತೆ ಬಂದಕ್ಕೆ ಹೆಂಗೆ ಹೋದ್ಲು, ಏನೇನಾಯಿತು, ಮತ್ತು ಅದನ್ನು ಬಳ್ಳಾರಿ ಕೋರ್ಟ್ನಾಗ ಹೋಗಿ ನೀವು ಡೈವರ್ಸ್ ಕೂಡ ಅಪ್ಲೈ ಮಾಡಿ ಅದನ್ನು ತಗೊಂಡು ಮತ್ತೆ ಅದಕ್ಕೆ ನೀವು ಅದು ಮೇಂಟೈನ್ ಏನೈತೆ ಅದು ತಿಂಗಳ ದುಡ್ಡು ಕೂಡ ಹಾಕಿರಿ.